स्वागत है आपका बी न्यूज नेशन में। मैं हूं आबिद हुसैन शेख। चौकीदार ने सही काम नहीं किया, गृह सचिव एमबी पाटिल आज अपने मतक क्षेत्र बबलेश्वर के दौरे पर नेरावरी कामों का जायजा लेने पहुंचे। गृह सचिव एमबी पाटिल ने राफेल डील के कागजात की चोरी के मामले में पूछे गए सवाल पर जवाब देते हुए कहा कि चौकीदार ने सही काम नहीं किया। देश के सुरक्षा से संबंधित अहम कागजात सुरक्षित नहीं है तो देश की रक्षा से जुड़े कागजात कौन से फाइल में हैं, ये मीडिया को जांच लेना चाहिए। अयोध्या के मामले पर कहा कि मैंने सुप्रीम कोर्ट का फैसला नहीं देखा। दोस्ती सरकार गिरने के भविष्यवाणी करने वाले येडियुरप्पा की दीपावली, संक्रांति, अमावस वगैरह सब डेडलाइन खत्म हुई है। हमारी साझा सरकार बरकरार है। लोकसभा चुनाव में सीटों के बंटवारे पर कहा कि 12 सिटिंग सीटों पर कोई दिक्कत नहीं है, बाकी 16 सीटों का फैसला दिल्ली में होने वाले मार्च 11 को होने वाली मीटिंग में लिया जाएगा। बीजापुर के एमपी सीट को लेकर कहा कि हमने सीट को लेकर चर्चा की है, बाद में जल्द इसका फैसला लिया जाएगा, कहा गृह सचिव एमबी पाटिल ने। सर, ಈಗ ರಾಮ ಮಂದಿರ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಏನು ರಾಮ ಮಂದಿರ ವಿಚಾರದಲ್ಲಿ ಈಗ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ, ನನ್ನ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಜಡ್ಜ್ಮೆಂಟ್ ಬಂದಿದ್ದು ನೋಡಿದ್ದೀನಿ। ಸಂಧಾನ ಮೂಲಕ ಒಂದು 3 ಸದಸ್ಯರ ಸಂಧಾನ ಮೂಲಕ ಬಗೆಹರಿಸಿಕೊಂಡು ಆ ಪೂರ್ತಿ ಜಡ್ಜ್ಮೆಂಟ್ ನೋಡಿದ್ಮೇಲೆ ನಮ್ಮ ಪಕ್ಷವ ಒಂದು ನಿಲುವು ತಗೋತದೆ। ಅಲ್ಲಿ ಕಪಿಲ್ ಸಿಬ್ಬಲ್ ಅವ್ರದಾರೆ, ಅಭಿಷೇಕ್ ಸಿಂಘ್ವಿ ಅದವ್ರೆ, ಇವರೆಲ್ಲರೂ ಇದ್ದಾರೆ। ಅದು ಕಂಪ್ಲೀಟ್ ಜಡ್ಜ್ಮೆಂಟ್ ತೊಗೊಂಡ್ಮೇಲೆ ನೋಡಿದ್ಮೇಲೆ ಒಂದು ಸ್ವಲ್ಪ ಪಕ್ಷ ಒಂದು ನಿಲುವನ್ನು ತೆಗೆದುಕೋತದೆ। ಆ ನಿಲುವು ತೊಗೊಂಡಿದ್ದು ಅಫಿಷಿಯಲ್ ಆಗಿ ನಮ್ಮೆಲ್ಲರದು ಕೂಡ ಆ ನಿಲುವಾಗಿರ್ತದೆ। ಅದಕ್ಕೆ ಸಾಯಂಕಾಲವರೆಗೆ ವೇಟ್ ಮಾಡೋಣ ಅಂತ, ಸಾಯಂಕಾಲ ಹೊತ್ತು ನಾಳೆವರೆಗೆ ಏನು ಜಡ್ಜ್ಮೆಂಟ್ ಅಭ್ಯಸಿಸಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಪಕ್ಷದ ಅವ್ರೇನಿದು ಮಾಡ್ತಾರೆ ಅದ್ರ ಮೇಲೆ ಮುಂದೆ ನಾನು ಫರ್ದರ್ ರಿಯಾಕ್ಟ್ ಮಾಡ್ತೇನೆ। ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ನಾನು ಕೇಳಿಲ್ಲ, ನೋಡಿಲ್ಲ, ಅದಕ್ಕೆ ನನಗೇನು ನಾನು ನೋಡಲದೆ ಕಮೆಂಟ್ ಮಾಡ್ತೀನಿ। ನಾನು ತಿಳ್ಕೊಂಡು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ। ಸರ್, ರಫೇಲ್ ಕಡತಗಳೇ ಕಳ್ಳತನ ಆಗ್ಯಾವಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮಾಹಿತಿ ಕೊಡುತ್ತೆ, ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು। ಅರ್ಥ ಮಾಧ್ಯಮದವ್ರು ಅರ್ಥ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೋಬೇಕು। ರಫೇಲ್ನ ಈಗ ಡಿಫೆನ್ಸ್ ಫೈಲೇ ರಫೇಲ್ ಇದು ಸೆನ್ಸಿಟಿವ್ ವಿಚಾರ, ಕೋರ್ಟ್ನಲ್ಲಿದೆ, ಇಷ್ಟೆಲ್ಲ ದೊಡ್ಡ ಇಶ್ಯೂ ಆಗಿದೆ, ಸಾವಿರಾರು ಕೋಟಿ ಮಿಸ್ಅಪ್ರಾಪ್ರಿಯೇಷನ್ ಬಗ್ಗೆ ಒಂದು ಅಲಿಗೇಷನ್ ಇದೆ, ಮತ್ತು ಅದೇ ಫೈಲು ಕಳುವಾಗ್ತದಂದ್ರೆ ಅರ್ಥ ಏನು? ಮತ್ತೆ ಉಳಿದದಕ್ಕೆ ಅಂದ್ರೆ ದೇಶದಲ್ಲಿ ಸೆಕ್ಯೂರಿಟಿ ಅದಕ್ಕೆ ಯಾವ ಫೈಲ್ ಸೆಕ್ಯೂರಿಟಿ ಇರ್ತದೆ? ಮತ್ತೆ ಚೌಕಿದಾರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ। ಓಕೆ ಸರ್ ಹೇಳಿ। ಓಕೆ ಹೌದು ಸರ್ ಲಾಸ್ಟ್ ಹೇಳಿ। ಚೌಕಿದಾರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ, ಚೌಕಿದಾರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅದು ಫೈಲ್ ಕಳ್ತನ ಹಾಕು ರಫೇಲ್ ಫೈಲ್ ಕಳ್ತನ ಬಂದ್ರೆ ಚೌಕಿದಾರ ಹೆಂಗೆ ಕೆಲಸ ಮಾಡ್ತಾರೆ ನೀವು ಊಹಿಸ್ಬೇಕು, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ। ಸರಿ, Indian Spice House Family Restaurant and Dhaba, veg and non-veg special items, delicious soups, address Sholapur Road opposite to Patal Gardenia, Vijaypur. Indian Spice House Family Restaurant and Dhaba. ಕಾವ್ಯ ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್। ಹೋಗಿ ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ। ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ। ಸೀಮಾ ಗೋಲ್ಡ್, ಎಸ್ಎಸ್ ಕಲಾಭವನ ರಸ್ತೆ, ವಿಜಯಪುರ। ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 ಗೆಟ್ 3। ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 ಗೆಟ್ 3 ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್, ಫ್ಲಾಟ್ ಸೇಲ್ 299, 399, 499। ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 1 ಗೆಟ್ 1 ಫ್ರೀ। ಇದು ಆಫರ್ ಸಿಲ್ಕ್ ಸಾರಿ
ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।